ನಮ್ಮ ಜೊತೆಗೆ ಈಗ ಕರೆಯನ್ನ ಮಾಡಿ ಮಾತನಾಡ್ತಾ ಇದ್ದಾರೆ ಚಿಕ್ಕಮಗಳೂರಿಂದ ರವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ಸರ್ ನಮಸ್ಕಾರ ಸರ್. ನೀವು ವ್ಯಾಪಾರಸ್ಥರಾ? ಹ್ಞೂ ಸರ್, ನಮ್ದು ಒಂದು ಸಣ್ಣದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದೀವಿ. ನಿಮ್ಗೆ ಏನಾದ್ರು ಬಂತಾ ನೋಟಿಸು? ನೋಟಿಸ್ ಏನ್ ಸದ್ಯಕ್ಕೆ ಬಂದಿಲ್ಲ ಸರ್. ಆದ್ರೆ ನಮ್ದು ಟ್ರಾನ್ಸಾಕ್ಷನ್ ಈಗ ಒಂದು 50 ಲಕ್ಷ ದಾಟ್ತಾ ಇದೆ. ನಮ್ದೇನು ಸಮಸ್ಯೆ ಅಂದ್ರೆ ಸರ್, ಈಗ ಚಿಲ್ಲರೆ ಅಂಗಡಿ ಹಳ್ಳಿ ಕಡೆ ಈಗ ನಾವು ಈರುಳ್ಳಿ ಇದು ಎಲ್ಲ ಮಾರ್ತೀವಿ, ಮಾರ್ಕೆಟ್ ಇಂದ ತಂದಿರ್ತೀವಿ, ನಮಗೆ ಬಿಲ್ಗಳು ಸಿಗಲ್ಲ. ತರಕಾರಿ ಐಟಮ್ ಎಲ್ಲ ಮಾಡ್ತಾ ಇರ್ತೀವಿ, ಬಿಲ್ಗಳು ಸಿಗಲ್ಲ. ಇವರು ಟ್ಯಾಕ್ಸ್ ಕಟ್ಟೋಕೆ ಆಡಿಟರ್ ಹತ್ರ ಹೋದ್ರೆ ಬಿಲ್ ತಗೊಂಬನ್ನಿ ಅಂತಾರೆ, ಎಲ್ರಿಗೂ ಬಿಲ್ ಸಿಗಲ್ಲ ಸರ್. ಈಗ ಹಳ್ಳಿ ಕಡೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಈಗ ಯಾರೋ ಬೆಳಿಗ್ಗೆ ಬಂದು ಒಂದು 10,000 ಸಾಲ ಕೇಳ್ತಾರೆ ಸರ್. ಕೊಟ್ಟಿರ್ತೀವಿ, ಅವ್ರೇನೋ ಕೆಲಸ ಅವ್ರಿಗೆ ಉಪಯೋಗ ಆದ್ಮೇಲೆ ಮತ್ತೆ ಅದು ಒಂದು ಸಾಲ ಕೊಡುವಾಗ ಫೋನಲ್ಲಿ ಇರುತ್ತೆ, ಪೇ ಮಾಡಿ ಹೋಗ್ಬಿಡ್ತಾರೆ ನಮಗೆ. ಆ 10,000 ನನ್ಗೆ ಏನಾಯ್ತು, ಈಗ ನನ್ಗೆ ವ್ಯಾಪಾರ ಆಯ್ತು ಅಂತ ಇವರು ಆಡಿಟ್ ಅಲ್ಲಿ ತೋರಿಸ್ತಾರೆ ಈಗ ಅಕೌಂಟ್ ಅಲ್ಲಿ. ಅದು ನನ್ನ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಕರೆಕ್ಟ್. ಈಗ ಹಳ್ಳಿ ಕಡೆ ಎಲ್ಲ ಹೆಂಗಾಗಿದೆ ಸರ್, ಈಗ ಏನಂದ್ರೆ ಈಗ ದೂರದಿಂದ ಎಲ್ಲ ಇಲ್ಲಿ ಕೆಲ್ಸಕ್ಕೆಲ್ಲ ಬಂದಿದ್ದಾರೆ ಸರ್. ಈಗ ನಾರ್ತ್ ಇಂಡಿಯನ್ ಇಂದ ಎಲ್ಲ ಬಂದಿದ್ದಾರೆ ಕೂಲಿ ಕೆಲ್ಸಕ್ಕೆ, ಇಲ್ಲಿ ಬಂಡೆ ಕೆಲಸ ಅದು ಇದು ಬಂದಿರ್ತಾರೆ. ಪಾಪ ಅವರು ಊರಲ್ಲಿ ಏನೋ ಸಂಘ ಚೀಟಿ ಮಾಡ್ಕೊಂಡಿರ್ತಾರೆ, ಇಲ್ಲಿ ಅವ್ರಿಗೆ ಓನರ್ ಕ್ಯಾಶ್ ಕೊಡ್ತಾರೆ ಸಂಬಳ. ಹೌದು. ಅವ್ರ ಊರಿಗೆ ಹೋಗಿ ಕೊಡಕ್ಕಾಗಲ್ಲ, ಅವ್ರಿಗೆ ಅಕೌಂಟಿಗೆ ಹಾಕಕ್ಕೆ ಇಲ್ಲ, ಅಕೌಂಟ್ ಬ್ಯಾಂಕ್ ಸಮಸ್ಯೆ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಈಗ ನಮ್ಮ ಅಂಗಡಿಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಪರಿಚಯದ ಮೇಲೆ ಬರ್ತಾರೆ ಸರ್, ಊರಿಗೆ ಒಂದ್ 2,000 ದುಡ್ಡು ಹಾಕ್ಬೇಕು ಸರ್, ಅರ್ಜೆಂಟ್ ಚೀಟಿ ಇದೆ. ನಿಮ್ಗೆ ಕ್ಯಾಶ್ ಕೊಡ್ತಾರೆ, ನೀವು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀರಾ? ನಮ್ಗೆ ಕ್ಯಾಶ್ ಕೊಡ್ತಾರೆ, ಪಾಪ ಏನೋ ಒಂದು ಅವ್ರಿಗೆ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತೀವಿ ಸರ್. ಅದ್ರಲ್ಲೇ ನಾವೇನು ಎಕ್ಸ್ಟ್ರಾ ಫೀಸ್ ತಗೊಂಡ್ರಲ್ಲ, ಅವ್ರು ಏನೋ ಕೊಟ್ಟರು ಅಥವಾ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಆದ್ರೆ ಅದನ್ನು ಎಲ್ಲ ಇದು ಟ್ರಾನ್ಸಾಕ್ಷನ್ ಸೇರ್ಸ್ಕೊಂಡ್ಬಿಡ್ತಾರೆ. ಇಲ್ಲ, ಆ ವಿಚಾರದಲ್ಲಿ ಒಂದು ನಾನು ಕೇಳಿದೆ ನಂಗೆ ಗೊತ್ತಿರುವಂತವ್ರ ಹತ್ರ. ಅದು ಒಂದು ನೀವು ಯಾವುದು ವ್ಯಾಪಾರ ಮಾಡೋಕೆ ಅಂತ ಇಟ್ಕೊಂಡಿರ್ತೀರ UPI ಅನ್ನ, ಅದು ಸಪರೇಟ್ ಇಟ್ಕೋಬೇಕು, ಪರ್ಸನಲ್ ಆಗಿರುವಂಥದ್ದು ಸಪರೇಟ್ ಇಟ್ಕೊಳ್ಬೇಕು. ಎರಡನ್ನೂ ಮರ್ಜ್ ಮಾಡ್ಕೊಂಡಾಗ ಈ ಸಮಸ್ಯೆ ಆಗಿದೆ ಅಂತ ತುಂಬಾ ಕಡೆ ಕೇಳಿದ್ದೇನೆ ನಾನು. ನಂಬರ್ ಇರುತ್ತಲ್ಲ ಸರ್, ಅಕೌಂಟ್ ನಂಬರ್ ಒಂದೇ ಇರುತ್ತೆ. ಅದು ಅದೇ ಸಮಸ್ಯೆ ಆಗ್ತಾ ಇರೋದು ತುಂಬಾ ಜನಕ್ಕೆ. ಸೊ ಆ ವ್ಯವಹಾರ ಏನಾಗುತ್ತೆ ಅಂತ ಹೇಳಿ ಕರೆಕ್ಟ್ ನೀವು ಹೇಳ್ತಾ ಇರೋದು. ಐಗ್ರಿ ರವಿ ಅವರ ಧನ್ಯವಾದಗಳು. ಇನ್ನು ಮುತ್ತುರಾಜ್ ಅಂತೇಳಿ ಗದಗ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮುತ್ತುರಾಜ್ ಅವರೇ. ಕೇಳಿಸ್ತಾ ಇದೆಯಾ ಮುತ್ತುರಾಜ್ ಅವರೇ? ನಮಸ್ಕಾರ ಸರ್. ನಮಸ್ಕಾರ. ಏನ್ ನೀವು ಕೆಲಸ ಮಾಡ್ಕೊಂಡಿರೋದ್ರಿ? ನಾವು ಹೂವಿನ ಅಂಗಡಿ ಸರ್. ಹೂವಿನ ಅಂಗಡಿ ಐತೇನ್ರಿ? ನಿಮಗೂ ಬಂತೇನ್ರಿ ನೋಟಿಸ್? ನಮಗೂ ಬಂದೈತಿ ಸರ್. ಏನಂದ್ರೆ ಸರ್, ಈಗ ಇವ್ರು ಸರ್ಕಾರ ಯಾವ್ದೇ ಸ್ಕೀಮ್ ಅಂತ ತರ್ತಾರಲ್ಲ ಸರ್, ಅವ್ರ ಮುಂದೆ ಅವ್ರ ತಮ್ಮ ಅನುಕೂಲಕ್ಕೆ ಸ್ಕೀಮ್ ತರ್ತಾರ ಲೆಕ್ಕ ಆಗ್ಬಿಟ್ಟೆ ಸರ್. ಈಗ ಹೆಂಗ್ರಿ? ಈಗ ಸ್ಟಾರ್ಟಿಂಗ್ ಡಿಜಿಟಲ್ ಪೇಮೆಂಟ್ ಮಾಡೋ ಮುಂದೆ ಇವನ್ನೆಲ್ಲ ರೂಲ್ಸ್ ಹೇಳ್ಬೇಕಿತ್ತಲ್ಲ ಸರ್, ಹಿಂಗಾಗತ್ತ ಹಿಂಗಿಲ್ಲ ಅಂತಂದ್ರೆ. ಎಲ್ಲ ಐತಲ್ರಿ, ಹೇಳಿದ್ರಲ್ಲ 40 ಲಕ್ಷದವರೆಗೂ ವ್ಯಾಪಾರ ಮಾಡೋಕ್ಕಿಂತ ನಿಮ್ಗೆ ಫ್ರೀ ಐತಿ, 40 ಲಕ್ಷ ಆದ್ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಐತಿ. ಹೌದು ಸರ್. ಯಾವ್ದೇ ಸ್ಕೀಮ್ ಬಂದ್ರೆ ಸರ್ ಈ ತರ ಆಗ್ಬಿಟ್ಟು ನಿಮ್ಗೆ ಗೊತ್ತಿರ್ಲಿಲ್ಲನ್ರಿ ಅದ? ಗೊತ್ತಿದ್ದಿಲ್ಲ ಸರ್, ನಾವು ಮಾಡ್ತಿದ್ದೀವಿ ಸರ್. ತುಂಬಾ ಜನಕ್ಕೆ ಅದ ಗೊತ್ತಿಲ್ಲ, ಅದ ಸಮಸ್ಯೆ ಆಗ್ಬಿಟ್ಟೈತಿ. ಇದೇನಾಗ್ಬಿಡ್ತೈತಿ, ನಿಮ್ ಪಾಡಿಗೆ ನೀವು ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಜಾಸ್ತಿ ಆದಾಗ ಒಂದ್ಸಲ ನೋಟಿಸ್ ಕೊಡಕ್ ಶುರು ಮಾಡ್ತಾರೆ. ಎಷ್ಟು ಬಂದಿತ್ರಿ ಈಗ? ಹಲೋ ಸರ್, ಎಷ್ಟು ಬಂದಿತ್ರಿ ನೋಟಿಸ್? 1 ಲಕ್ಷ ರೂಪಾಯಿ ಮೇಲೆ ಬಂದಿತ್ತು ಸರ್. 1 ಲಕ್ಷ ಕಟ್ಬೇಕಂತಾನೆ. ಎಷ್ಟು ವ್ಯವಹಾರ ಮಾಡಿದ್ರಿ ನೀವು? ಹಾ ಸರ್. ಎಷ್ಟು ವ್ಯವಹಾರ ಮಾಡಿದ್ರಿ? ನಾವೊಂದು 65 ಲಕ್ಷ ರೂಪಾಯಿ ಮೇಲೆ ಸರ್. ಚೆನ್ನಾಗೈತಲ್ಲ ಬಿಸ್ನೆಸ್ ಬಂದ್ ನಿಮ್ದು? ಬಿಸಿನೆಸ್ ಏನ್ ಚೆನ್ನಾಗೈತಿ ಬಿಡ್ರಿ ಸರ್. ಇವರೆಲ್ಲ ಹಿಂಗ ಹಾಕ್ಬಿಟ್ರೆ ನಮ್ಗೆ ಏನು ಸರ್? 65 ಲಕ್ಷ ವ್ಯವಹಾರ ಮಾಡ್ತೀರಂತೀರಿ, ಮತ್ತೆ 1 ಲಕ್ಷ ಬಂದೈತೆ ಅಂತೀರಿ, ಅದನ್ನು ಕಟ್ಟೋದಿಲ್ಲ. ಫೈನಾನ್ಸ್ ಒಳಗ ಇದು ತಗೊಂಡಿದ್ರು ಸರ್, ಅವೆಲ್ಲ ಲೋನ್ ಅವ್ರು ಫೋನ್ ಪೇ ಮುಖಾಂತರ ಹಾಕಿರ್ತಾರೆ ಸರ್ ಅವರು. ಅದನ್ನ ಬದಲಾವಣೆ ಮಾಡೋದು ನಿಮ್ ತಪ್ಪಿರೋದಲ್ಲ, ನಿಮ್ ಮಿಸ್ಟೇಕ್ ನಿಮ್ದಿರೋದು. ನೀವು ಲೋನು ಇವನ್ನೆಲ್ಲ ಹಾಕೊಂಡು ನೀವು ಅದೇ ಅಕೌಂಟ್ ಅಲ್ಲಿ ವ್ಯವಹಾರ ಮಾಡ್ಬಿಟ್ರೆ ಅದನ್ನ ಕೇಳಬಾರ್ದು ಅಂದ್ರೆ ಹೆಂಗ್ ಆಕೈತಿ? ಚೆನ್ನಾಗಿ ಮಾಡಕ ಮಾಲಿಗೆ ಅಂತ ನಾವು ಸಾಲ ಮಾಡಿರ್ತೀವಲ್ಲ. ಆಯ್ತು, ಓಕೆ, ಧನ್ಯವಾದಗಳು ಮುತ್ತುರಾಜ್ ಅವರೇ. ಇನ್ನು ಗಿರಿ ಅಂತ ಹೇಳಿ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರಿ ಅವರೇ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ದು ಐತೇನ್ರಿ ಅಂಗಡಿ? ಹೂನಣ್ಣ, ನಮ್ದು ಐತೆ. ಏನ್ ವ್ಯಾಪಾರ ಮಾಡ್ತೀರಿ? ನಮ್ದು ಬಿಡಿ ಸಿಗರೇಟು, ಗುಟ್ಕಾ, ದಿನಸಿ ಅಂಗಡಿ ಚಿಕ್ಕದು. ನಿಮಗೂ ನೋಟಿಸ್ ಬಂತಾನೆ? ನೋಟಿಸ್ ಬಂದಿದೆ ಸರ್. ನಮ್ದು ಏನಾಗಿದೆ ಗೊತ್ತಾ ಸರ್ ಸಮಸ್ಯೆ ಇಲ್ಲಿ? ಈಗ ಅಣ್ಣ ಯಾರು ನನ್ನ ಮಗಳು ಕಾಸು ಹಾಕ್ಬೇಕು ಹಾಕೋಣ ಅಂತಾರೆ, ಕೊಡ್ತಾರೆ, ಈಸ್ಕೊತಾರೆ. ಈಗೆಲ್ಲ ಕೂಲಿಗೆ ಹೋಗಿರ್ತಾರೆ ಅಕ್ಕಪಕ್ಕ ಊರಾಗೆ. ಅವ್ರಿರಲ್ಲ, ಕೊಡ್ತೀನಿ ಹೋಗಿ ಫೋನ್ ಪೇಗೆ ಹಾಕ್ತೀವಿ ಅಂತಾರೆ. ನಮ್ಗೆಲ್ಲ ಹಾಕ್ಬಿಟ್ಟವ್ರು, ಹಂಗೆ ಬಿಡೋ ಸಮಸ್ಯೆ. ಅದು ಸ್ವಲ್ಪ ನಿಮಗೆ ಜಾಸ್ತಿ ಆಗ್ಬಿಡುತ್ತೆ ಅದು. ನೋಡೋಣ, ಹಿಂಗಾಗ್ಬಿಡೋದಲ್ಲ ನಮ್ದೀಗ. ನಮ್ದು ವ್ಯಾಪಾರ ಅದನ್ನ ಅಲ್ಲ ಏನೂ ಆಗೋದಿಲ್ಲ, ಗಾಬರಿ ಎಲ್ಲ ಆಗಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ನೋಟಿಸ್ ಕೊಟ್ಟಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಹೇಳಿ ಹಿಂಗೆಲ್ಲ ಆಗಿದೆ, ನೆಕ್ಸ್ಟ್ ಟೈಮಿಂದ ಅದನ್ನೇನು ಮಾಡೋದಿಲ್ಲ, ವ್ಯಾಪಾರದ ಮಾತ್ರ ಅದ್ರಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿ. ಈ ವಿಶ್ವಕರ್ಮ ಯೋಜನೆ ಬೇರೆ ಲೋನ್ ತಗೊಂಡು, ಮುದ್ರಾ ಲೋನು ತಗೊಂಡಿದ್ದೆ, ಮೊನ್ನೆ ಒಡವೆ ಲೋನ್ ಬೇರೆ ತಗೊಂಡಿದ್ದೆ. ಎಲ್ಲ ಅದಕ್ಕೆ ಬಂದ್ಬಿಟ್ಟಿದೆ. ಬಂದಿದೆ, ನೋಟಿಸ್ ಏನ್ ಕೊಟ್ಟಿಲ್ಲ ನಮ್ಗೆ. ಕೊಟ್ಟಿಲ್ವಾ? ಇಲ್ಲ.
ಬಿಡಿ ಬಿಡಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅದು ಇದು ವ್ಯವಹಾರಗಳನ್ನೆಲ್ಲ ಅದೇ ಅಕೌಂಟಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಮಧ್ಯೆ ಅಂಗಡಿ ವ್ಯವಹಾರ ಮಾತ್ರ ಅದರಲ್ಲಿ ಮಾಡ್ಕೊಳ್ಳಿ. ಸರಿ, ಧನ್ಯವಾದಗಳು. ರಘು ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರಘು ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ರಘು ಅಂತ ನಮಸ್ತೆ. ಸರ್. ನೀವೇನು ವ್ಯಾಪಾರಸ್ಥರ ಏನು? ಸರ್ ವ್ಯಾಪಾರಸ್ಥರಲ್ಲ ಸರ್, ನಾವು ಬಂದ್ಬಿಟ್ಟು ಈಗ ಆಲ್ರೆಡಿ ಒಂದು ಸಬ್ ಕಾಂಟ್ರಾಕ್ಟ್ ಒಂದು ಟ್ಯಾಕ್ಸ್ ಕಟ್ತಾ ಇದೀವಿ ಆಲ್ರೆಡಿ. ಓಕೆ. ಹಾಂ. ಈಗ ಟ್ಯಾಕ್ಸ್ ಅಂತ ಬಂದಾಗ ಸರ್ ಸ್ವಲ್ಪ ನಿಜವಾಗ್ಲೂ ಜನಗಳಿಗೆ ಒಂಥರ ಜೇನು ರಸ ಹಿಂಡ್ದಂಗ್ ಆಗ್ತಾ ಇದೆ ಸರ್ ಎಲ್ಲರಿಗೂ. ಹಾಂ ಹಾಂ ಹಾಂ. ಏನಕ್ಕೆ ಅಂತಂದ್ರೆ ಸರ್ಕಾರ ಗೌರ್ಮೆಂಟ್ ಇಂದ ಜನಗಳಿಗೆ ಸೌಲಭ್ಯ ಏನು ಇಲ್ಲ, ಹಾಂ. ಆದ್ರೂ ಜನಗಳ ಹತ್ರ ಸರ್ಕಾರ ಮಾತ್ರ ಜೇನು ಹಿಂಡಂಗ್ ಹಿಂಡ್ತಾ ಇದ್ದಾರೆ ಟ್ಯಾಕ್ಸು ಅಂತ. ಹಾಂ. ಯಾಕಂದ್ರೆ ನಾವು ಈಗ ಆಲ್ರೆಡಿ ನೋಡ್ತಾ ಇದೀವಿ, ರೋಡ್ ಎಲ್ಲ ಗುಂಡಿಗಳು ಬಿದ್ದಿದೆ, ನೀರಿಲ್ಲ ಸರಿಯಾಗಿ, ಯಾವುದೂ ಇಲ್ಲ. ಹ್ಮ್. ಜನಗಳಿಗೆ ತುಂಬಾ ಇವರು ಲೇಡೀಸ್ಗಳಿಗೆಲ್ಲ ಫ್ರೀ ಮಾಡಿ ಗಂಡಸರುಗಳ ಜೋಬ್ನ ಯಾವ ತರ ಕತ್ತರಿಸ್ತಾ ಇದಾರೆ ಅಂದ್ರೆ ಮನ್ಸನ್ನ ಒಂದು ಮಂಚು ಲಾಂಗ್ ತಗೊಂಡ್ ಕತ್ತರಿಸ್ತಾ ಇದಾರಲ್ಲ ಆ ತರ ಗಂಡಸರನ್ನ ಕತ್ತರಿಸ್ತಾ ಇದಾರೆ. ಅಲ್ಲ, ಒಂದ್ ಕಡೆ ಕೊಡ್ಬೇಕಾದ್ರೆ ಒಂದ್ ಕಡೆ ಕಿತ್ಕೋಬೇಕಲ್ಲ, ಬೇರೆ ದಾರಿ ಇಲ್ವಲ್ಲ. ಅವ್ರ ಮನೆಯಿಂದ ಬಂದು ಕೊಡಲ್ಲ ಅವರು. ಕೊಡ್ಬೇಕು ಅಂತಂದ್ರೆ ಸರ್ ಭೂಮಿ ಬಂದು ಗುಂಡು ಹೋಗಿದೆ ಸರ್, ಭೂಮಿನ ಯಾರು ಎದುರು ಕೊಟ್ಟಿಲ್ಲ ಸರ್. ಅಲ್ಲ, ಅದನ್ನ ಬಯಸಿನೇ ಓಟ್ ಹಾಕಿದ್ದಲ್ವಾ? ನಾವು ಅದನ್ನೇ ಮಾಡ್ಕೊಂಡಿರೋದು ಸರ್. ಜನಗಳನ್ನ ನಾವು ಆಯ್ಕೆ ಮಾಡ್ಬೇಕಾದ್ರೆ ಒಂದ್ ಕೇಳ್ಬೋದಾಗಿತ್ತು, ನಾನ್ ಇಳಿಯ ಅಂದಾಗ ನೀನ್ ಇಳಿತೀಯಾ, ನಾನ್ ಕೂರ್ಸು ಅಂದಾಗ ನೀನ್ ಕೂತ್ಕೊಂಡಿದ್ಯಾ ಅಂತ ನಾವು ಕೇಳ್ಬೇಕಿತ್ತು. ನಾವು ಕೇಳಲಿಲ್ಲ, ತಪ್ಪು ಮಾಡಿದ ಅಲ್ಲಿ ನಾವು. ಏನ್ ಮಾಡಕ್ಕಾಗಲ್ಲ, ಅನುಭವಿಸ್ಕೊಳ್ಬೇಕು. ಹೌದು ಸರ್, ಹಂಗೆ ಆಗಿದೆ ಸರ್. ಎತ್ತು ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ದಂಗೆ ಆಗ್ಬಿಟ್ಟಿದೆ ಇವಾಗ. ಆಯ್ತು, ನಮಸ್ಕಾರ, ಧನ್ಯವಾದಗಳು ರಘು ಅವರೇ. ಇನ್ನು ವೆಂಕಟರೆಡ್ಡಿ ಅಂತೇಳಿ ಕರೆ ಮಾಡಿದ್ರು. ನಮಸ್ಕಾರ ವೆಂಕಟರೆಡ್ಡಿ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ. ನೀವೇನು ವ್ಯಾಪಾರಸ್ಥರಾ? ಸರ್ ತರಕಾರಿ ಅಂಗಡಿ ಸರ್, ಬೇರೆ ಅದ್ರ ಬಿಟ್ಟು ಬೇರೆ ಏನು ಮಾರಲ್ಲ. ಹಾ. ಸುಮಾರು ಒಂದು 16 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ನಮ್ದು ಅಪಾರ್ಟ್ಮೆಂಟ್ ಅಲ್ಲಿ ಅಂಗಡಿ ಇರೋದು. ನಮ್ಗೆ 99% ಆನ್ಲೈನ್ ಬರೋದು, ಆನ್ಲೈನ್ ಅಲ್ಲೇ ಬರೋದು. ಅದು ಬಿಟ್ಟು ಬೇರೆ ಏನು ವ್ಯಾಪಾರ ಅದು ಬಿಟ್ಟು ತರಕಾರಿ ಮತ್ತೆ ಹಾಲ್ ಮಾತ್ರ ಅಷ್ಟೇ, ಇನ್ನೇನ್ ಪ್ರಾಡಕ್ಟ್ ಮಾರಲ್ಲ. ನಮ್ಗೆ 35 lakhs ಟ್ಯಾಕ್ಸ್ ಕಳ್ಸಿದ್ದಾರೆ. 35 ಲಕ್ಷ ಕಳ್ಸಿದಾರಾ? 35 ಲಕ್ಷ ಕಳ್ಸಿದ್ದಾರೆ. ಲಾಸ್ಟ್ ಟೈಮು ನಾನು ಹೋಗಿ ಅಲ್ಲಿ ಮೀಟ್ ಮಾಡ್ಬಿಟ್ಟು, ಸರ್ ಈ ತರ ಇದೆ, ನಾವೇ ಇನ್ನು ಸಾಲದಲ್ಲಿ ಇದೀವಿ, ಅವ್ರು ಕೊಟ್ರೆ ಸಾಕು, ಕದ್ದು ಮುಚ್ಚಿ ಓಡಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ದೆ. ಫೋಟೋ ಎಲ್ಲ ತೆಗೆದುಕೊಟ್ಟೆ, ಬೇಕಾದ್ರೆ ನೀವು ಬಂದು ಇನ್ಸ್ಪೆಕ್ಷನ್ ಬಂದು ನೋಡಿ ಸರ್ ಅಂತಂದೆ. ತಿರ್ಗಾ ಒಂದು 10 days ಬಿಟ್ಕೊಂಡು ಮತ್ತೆ ನೋಟಿಸ್ ಕಳ್ಸಿದ್ದಾರೆ. ಯಾವ ತರ ಮಾಡ್ಬೇಕು ಅನ್ನೋದೇ ಬಿಸ್ನೆಸ್, ನಮ್ಗೆ ತಲೆ ಓಡ್ತಾನು ಇಲ್ಲ ಕೆಲಸ ಬಿಟ್ಟು ಊರ್ ಕಡೆ ಹೋಗ್ಬಿಡೋಣ ಅಂತ ಅನ್ಸ್ತಾ ಇದೆ ಸರ್. ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ಅದಕ್ಕೇನಾದ್ರೂ ಬೇರೆ ಅಮೌಂಟ್ ಏನಾದ್ರು ಹಾಕಿದ್ರಾ? ಯಾರಾದ್ರೂ ನೀವೇನಾದ್ರೂ ಬೇರೆ ಕಳಿಸೋದು ತಗೊಳ್ಳೋದು ಮಾಡಿದ್ರಾ? ಸರ್ ಸಾಲ ಮಾಡೋದು ಮತ್ತೆ ಅವ್ರಿಗೆ ರಿಟರ್ನ್ ಮಾಡೋದು, ಇದೇ ಸ್ವಲ್ಪ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ಇವಾಗ ಯಾರಾದ್ರೂ ಬೇಕಾದ್ರೆ ಬೆಳಗ್ಗೆ ಮಾರ್ಕೆಟ್ ಬೇಕಂದ್ರೆ ಯಾರಾದ್ರೂ ಫ್ರೆಂಡ್ಸ್ ಹತ್ರ ಹಾಕ್ಸ್ಕೊಳ್ಳೋದು, ತಿರ್ಗಾ ಅವ್ರಿಗೆ ರಿಟರ್ನ್ ಹಾಕೋದು. ಅವರು ಅದೇ ಸಮಸ್ಯೆ ಆಗಿರೋದು. ನಿಮ್ ವ್ಯಾಪಾರದ ಸಮಸ್ಯೆ ಅಲ್ಲ ಅದು, ನೀವು ಟ್ರಾನ್ಸಾಕ್ಷನ್ ಮಾಡಿರುವಂತ ಸಮಸ್ಯೆ. ನೀವು ಯಾವ್ದು ಕಮರ್ಷಿಯಲ್ ಆಗಿ ಇಟ್ಕೊಂಡಿರ್ತೀರ ಅಂಗಡಿಗಳಿಗೆ, ಅದರಲ್ಲಿ ಆ ರೀತಿಯಾಗಿ ವ್ಯವಹಾರವನ್ನ ಮಾಡ್ಕೊಂಡಾಗ ಈ ಸಮಸ್ಯೆ ಆಗತ್ತೆ. ಅದನ್ನು ಸ್ವಲ್ಪ ಬಗೆಹರಿಸ್ಕೊಳ್ಳಿ. ಇನ್ಮೇಲೆ ಆ ರೀತಿಯಾಗಿ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಕೊಳ್ಳಿ. ಧನ್ಯವಾದಗಳು ವೆಂಕಟರೆಡ್ಡಿ ಅವರು. ಹೋಗಿ ಮಾತನಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಜೊತೆಗೆ. ಅವರು ದಯವಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಏನು ಕುತ್ತಿಗೆ ಹಿಡಿದ್ಬಿಟ್ಟು ಕೊಡಬೇಕು ಅಂತ ಕಿತ್ಕೊಳ್ಳೋಕೆ ಹೋಗಬೇಡಿ. ಬಗೆಹರಿಸಿ ಒಂಚೂರು. ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ತಂದಿಡಬೇಡಿ ನಿಮ್ಮ ಮೂರ್ಖತನದಿಂದಾಗಿ.